ಓಂ ಶಾಂತಿ. ಇಂದಿನ ದಿನಾಂಕ 11/7/2022. ಮಧುರ ಮಕ್ಕಳೇ, ಶಿವ ತಂದೆಯ ನಂಬರ್ 1 ಶ್ರೀಮತವಾಗಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ದೋಣಿಯು ಪಾರಾಗಿ ಬಿಡುವುದು. ಪ್ರಶ್ನೆ: ಉದಾರ ಚಿತ್ತ ಮಕ್ಕಳ ಚಿಹ್ನೆಗಳು ಏನಾಗಿರುತ್ತವೆ? ಉತ್ತರ: ಅವರು ಅನ್ಯರ ಕಲ್ಯಾಣವನ್ನು ಮಾಡುತ್ತಾ ಇರುತ್ತಾರೆ. ದಾನ ಮಾಡುವ ಆಸಕ್ತಿ ಇರುತ್ತದೆ. ಈ ಸಮಯದಲ್ಲಿ ಯಾರು ದಾನ ಮಾಡುತ್ತಾರೆ ಅವರಿಗೆ ಪುಣ್ಯವು ಸಿಗುತ್ತದೆ. ಉದಾರ ಚಿತ್ತ ಮಕ್ಕಳು ಭೋಲಾನಾಥ ತಂದೆಯ ತರಹ ವಿಶಾಲ ಹೃದಯಗಳಾಗಿರುತ್ತಾರೆ. ಅವರು ಯಜ್ಞದಲ್ಲಿ ದದೀಚಿ ಋಷಿಯ ತರಹ ಮೂಳೆ ಮೂಳೆಗಳನ್ನು ಸವೆಸುತ್ತಾರೆ. ಗೀತೆ: ಯಾರು ಬಂದರೂ ನನ್ನ ಮನದ ಬಾಗಿಲಲ್ಲಿ. ಓಂ ಶಾಂತಿ. ಮಕ್ಕಳಿಗೋಸ್ಕರ ಯಾರು ಬಂದರೂ ಹೇಳುತ್ತಾರೆ, ಮುಂಜಾನೆಯ ಒಡೆಯ, ಏಕೆಂದರೆ ಅವರು ರಾತ್ರಿಯನ್ನು ಹಗಲನ್ನಾಗಿ ಮಾಡುವವರಾಗಿದ್ದಾರೆ. ರಾತ್ರಿಯ ಒಡೆಯ ರಾವಣನಾಗಿದ್ದಾನೆ. ಇದನ್ನು ಚೆನ್ನಾಗಿ ಸ್ಪಷ್ಟೀಕರಣ ಮಾಡಿಕೊಂಡಾಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಬುದ್ಧಿಯಲ್ಲಿ ಈ ವ್ಯತ್ಯಾಸವಾಗುತ್ತದೆ ಎಲ್ಲವೇ? ಸತೋ ಪ್ರಧಾನ, ಸತೋ ರಜೋ ತಮೋ ಬುದ್ಧಿಯಾಗುತ್ತದೆ. ಕೆಲವರಂತೂ ಸನ್ನೆಯಿಂದಲೇ ಅರಿತುಕೊಳ್ಳುತ್ತಾರೆ. ಅವಶ್ಯವಾಗಿ ತಂದೆಯು ಹಗಲಿನ ಮಾಲೀಕರಾಗಿದ್ದಾರೆ. ಅವರು ರಾತ್ರಿಯನ್ನು ದಿನವನ್ನಾಗಿ ಮಾಡುತ್ತಾರೆ ಎನ್ನುವುದನ್ನು ನೀವು ಅರಿತುಕೊಂಡಿದ್ದೀರಿ. ನಿಮ್ಮನ್ನು ಈಗ ದಿನದ ಮಾಲೀಕರು ಅರ್ಥಾತ್ ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾವಾಗ ಶ್ರೀಮತದ ಮೇಲೆ ನಡೆಯುತ್ತಾ ಇರುತ್ತಾರೆ ಆಗಲೇ ಸ್ವರ್ಗದ ಮಾಲೀಕರಾಗುತ್ತಾರೆ. ವ್ಯಾಪಾರಿಗಳೂ ಸಹ ಬೆಳಿಗ್ಗೆ ಯಾವಾಗ ಅಂಗಡಿಯನ್ನು ತೆರೆಯುತ್ತಾರೆ ಆಗ ಮೊದಲು ತಲೆಬಾಗುತ್ತಾರೆ. ಮಂದಿರಗಳಲ್ಲಿಯೂ ಸಹ ಹಾಗೆಯೇ ಮಾಡುತ್ತಾರೆ. ಅಂಗಡಿಯ ಮುಂದೆ ನಮಸ್ಕಾರ ಮಾಡಿ ನಂತರ ಪ್ರವೇಶಿಸುತ್ತಾರೆ. ಏಕೆಂದರೆ ಸಂಪಾದನೆಯಾಗುತ್ತದೆ. ಸಂಪಾದನೆಗೋಸ್ಕರ ಹೇಳುತ್ತಾರೆ. ಇವರು ಯಾರಾಗಿದ್ದಾರೆ ಎನ್ನುವುದನ್ನು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ಅವರು ನಮ್ಮ ತಂದೆಯಾಗಿದ್ದಾರೆ. ಸಾಯಿ ಬಾಬಾ ಮಾಲೀಕ ಆಗಿದ್ದಾರೆ. ರಾತ್ರಿಯನ್ನು ದಿನವನ್ನಾಗಿ ಮಾಡುವವರಾಗಿದ್ದಾರೆ ಎಂದು ಆತ್ಮವು ಅರಿತುಕೊಂಡಿದೆ. ಇತ್ತೀಚೆಗಂತೂ ಅನೇಕ ಸಾಯಿ ಬಾಬಾಗಳು ಹೊರಬಂದಿದ್ದಾರೆ. ರಾತ್ರಿಯನ್ನು ದಿನವನ್ನಾಗಿ ಮಾಡುವಂತಹ ಸಾಯಿ ಬಾಬಾ ಮಾಲೀಕ ಒಬ್ಬರೇ ಆಗಿದ್ದಾರೆ ಮತ್ತು ತುಂಬ ಮುಗ್ಧರಾಗಿದ್ದಾರೆ. ಹೆಸರೇ ಭೋಲಾನಾಥ ಆಗಿದೆ. ಅವರು ಮುಗ್ಧ ಕನ್ಯೆಯರು. ಮಾತೆಯರ ಮೇಲೆ ಜ್ಞಾನದ ಕಳಶವನ್ನಿಡುತ್ತಾರೆ. ಅವರಿಗೆ ಆಸ್ತಿಯನ್ನು ಕೊಟ್ಟು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ನೀವು ಬೆಳಗ್ಗೆ ಎದ್ದು ತಮ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೀರೆಂದರೆ ನಿಮ್ಮ ದೋಣಿಯು ಒಂದೇ ಸಲ ಪಾರಾಗಿ ಬಿಡುತ್ತದೆ. ಒಂದೇ ಸಲ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿಬಿಡುತ್ತಾರೆ. ಪರಿಶ್ರಮವನ್ನೇನು ಕೊಡುವುದಿಲ್ಲ. ಕೇವಲ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡುತ್ತಾ ಇರಿ. ಇದೇ ಕಾರ್ಯವನ್ನು ಮಾಡುತ್ತಾ ಇರಿ. ಅಷ್ಟೇ ಸಾಕು. ರಾತ್ರಿಯನ್ನು ದಿನವನ್ನಾಗಿ ಮಾಡುವವರು ಅಥವಾ ನರಕವನ್ನು ಸ್ವರ್ಗವನ್ನಾಗಿ ಮಾಡುವವರೇ ತಿಳಿಸುತ್ತಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಎಲ್ಲರಿಗೂ ಪರಿಚಯ ಕೊಡಬೇಕಾಗಿದೆ. ಹಿಂದೆಯೂ ಸಹ ಎಲ್ಲರಿಗೆ ಪರಿಚಯವನ್ನು ಕೊಟ್ಟಿದ್ದರು. ಭಗವಂತ ತಂದೆಯು ಆಸ್ತಿಯನ್ನು ಕೊಡುವುದಕ್ಕೋಸ್ಕರ ಬಂದಿದ್ದಾರೆ ಎಂದು ನೀವು ಎಲ್ಲರಿಗೂ ತಿಳಿಸಿ. ಬೇಅದ್ದಿನ ತಂದೆಯು ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಮುಗ್ಧ ಮಾತೆಯರಿಗೋಸ್ಕರ ಎಷ್ಟೊಂದು ಸಹಜವಾದ ಉಪಾಯಗಳನ್ನು ತಿಳಿಸುತ್ತಾರೆ. ಮಧುರಾತಿ ಮಧುರ ಮಾತೆಯರು ಹಾಗೂ ಮಧುರಾತಿ ಮಧುರ
ಕನ್ಯೆಯರು. ಮಧುರಾತಿ ಮಧುರ ಮಕ್ಕಳೇ, ನಿಮಗೆ ಮತ್ತೇನು ಪರಿಶ್ರಮವನ್ನು ಕೊಡುವುದಿಲ್ಲ. ಕೇವಲ ಮತ್ತೆಲ್ಲ ಸಂಘಗಳನ್ನು ಬಿಡಿ. ಭಕ್ತಿ ಮಾರ್ಗದಲ್ಲಿ ನೀವು ನನಗಾಗಿ ಬಾಬಾ ನೀವು ಬರುತ್ತೀರೆಂದರೆ ನಾವು ನಿಮಗೆ ಬಲಿಹಾರಿಯಾಗುತ್ತೇವೆಂದು ಗ್ಯಾರಂಟಿ ಮಾಡುತ್ತಾ ಬಂದಿದ್ದೀರಿ. ನನ್ನವರಂತೂ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲವೆಂದು ಹೇಳುತ್ತಿದ್ದೀರಿ. ಅಂದಾಗ ಈಗ ನಾನು ಬಂದಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ. ಗಿರಿಧರ ಗೋಪಾಲ ಎಂದು ಹೇಳುತ್ತಾರೆ, ಆದರೆ ಗಿರಿಧರ ತಂದೆಯಾಗಿದ್ದಾರೆ. ಅವರು ಕೃಷ್ಣನನ್ನು ಗೋಪಾಲನನ್ನಾಗಿ ಮಾಡಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ ನೀವು ಚೈತನ್ಯ ಗೋವುಗಳಾಗಿದ್ದೀರಿ. ಶಿವಬಾಬಾ ಜ್ಞಾನದ ಪಾಲನೆ ಮಾಡುತ್ತಾರೆ, ಜ್ಞಾನದ ಹುಲ್ಲನ್ನು ತಿನ್ನಿಸುತ್ತಾರೆ. ಆ ಕೃಷ್ಣನ ಆತ್ಮವೂ ಸಹ ಈಗ ಅನೇಕ ಜನ್ಮಗಳ ಅಂತ್ಯದಲ್ಲಿದೆ. ನಾಮ ರೂಪ ದೇಶ ಕಾಲವು ಪ್ರತಿ ಜನ್ಮದಲ್ಲಿ ಸುತ್ತುತ್ತಾ ಇರುತ್ತದೆ. ನೀವು ಶೂದ್ರರಿಂದ ಬ್ರಾಹ್ಮಣರು ಮತ್ತೆ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಿ. ಇದನ್ನು ರಾಧಾಕೃಷ್ಣರ ವಂಶಾವಳಿ ಎಂದಾದರೂ ಹೇಳಿ ಅಥವಾ ವಿಷ್ಣುವಿನ ವಂಶಾವಳಿ ಎಂದಾದರೂ ಹೇಳಿ. ವಿಷ್ಣುವಿನ ವಿಜಯಮಾಲೆ ಅಥವಾ ರಾಧೆ ಕೃಷ್ಣರ ವಿಜಯಮಾಲೆ ನೀವು ಆಗಿದ್ದೀರಿ. ನಂತರ ಈಗ ಚಕ್ರವನ್ನು ಸುತ್ತಿ ನೀವೇ ಅವರಾಗುತ್ತೀರಿ. ಈಗ ನೀವು ಬ್ರಾಹ್ಮಣರು, ನಂತರ ದೇವತೆಗಳಾಗುತ್ತೀರಿ. ನಂಬರ್ ವಾರ್ ಪುರುಷಾರ್ಥದನುಸಾರ ಸೂರ್ಯವಂಶಿ, ರಾಜ ರಾಣಿ, ಪ್ರಜೆ ಮುಂತಾದವರೆಲ್ಲರೂ ಆಗುತ್ತಾರೆ. ಯಾರು ಎಷ್ಟು ಶ್ರೀಮತದ ಮೇಲೆ ನಡೆಯುತ್ತಾರೆ ಅಷ್ಟು ಪದವಿಯನ್ನು ಪಡೆಯುತ್ತಾರೆ ಎಂದು ತಂದೆಯು ತಿಳಿಸುತ್ತಾರೆ. ನಂಬರ್ 1 ಶ್ರೀಮತವು ಸಿಗುತ್ತದೆ. ಬೆಳಗ್ಗೆ ಎದ್ದು ಮಾಲೀಕ ಭೋಲಾನಾಥ ತಂದೆಯನ್ನು ನೆನಪು ಮಾಡಿ. ನೀವಂತೂ ಆತ್ಮಗಳಾಗಿದ್ದೀರಲ್ಲವೇ, ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನಭಿನಯಿಸುತ್ತೀರಿ. ನೀವಾತ್ಮಗಳು ಹತ್ತಿ ಮೇಲೆ ಇರುತ್ತೀರಿ. ಈಗ ನಮ್ಮ ತಂದೆಯು ನಾವಾತ್ಮಗಳಿಗೆ ಓದಿಸುತ್ತಿದ್ದಾರೆ ಎನ್ನುವುದನ್ನು ಅರಿತುಕೊಂಡಿದ್ದೀರಿ. ಕಲ್ಪಕಲ್ಪದ ಸಂಗಮದಲ್ಲಿ ಒಂದೇ ಬಾರಿ ಶಿವತಂದೆಯು ಬರುತ್ತಾರೆ. ಕಲ್ಪದ ನಂತರವೇ ನಾನಾತ್ಮನಾಗಿದ್ದೇನೆ ಎನ್ನುವ ನಿಶ್ಚಯವನ್ನು ನೀವು ಮಾಡಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಜಿನ್ನ ಉದಾಹರಣೆಯನ್ನು ಕೊಡುತ್ತಾರಲ್ಲವೇ, ಆ ರಾಕ್ಷಸನು ಯಾವಾಗಲೂ ನನಗೆ ಕೆಲಸ ಕೊಡಿ, ಇಲ್ಲವೆಂದರೆ ನಿಮ್ಮನ್ನು ತಿಂದು ಬಿಡುತ್ತೇನೆ ಎಂದು ಹೇಳುತ್ತಿದ್ದ. ಹಾಗೆಯೇ ಇಲ್ಲಿ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಒಂದು ವೇಳೆ ನನ್ನನ್ನು ನೆನಪು ಮಾಡುವುದಿಲ್ಲವೆಂದರೆ ಜಿನ್ರೂಪಿ ಮಾಯೆಯು ನಿಮ್ಮನ್ನು ತಿಂದು ಬಿಡುತ್ತದೆ. ನೀವು ಸದಾ ನೆನಪು ಮಾಡುತ್ತೀರಿ ಎಂದಲ್ಲ, ಈಗ ನೀವು ಪುರುಷಾರ್ಥಿಗಳಾಗಿದ್ದೀರಿ. ಇದು ಸಹಜ ರಾಜಯೋಗ ಮತ್ತು ಜ್ಞಾನವಾಗಿದೆ. ಆರೋಗ್ಯ ಮತ್ತು ಭಾಗ್ಯ ಎರಡೂ ಸಿಗುತ್ತವೆ. ಮನ್ಮನಾಭವ, ಮಧ್ಯಾಜೀಭವ. ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಸಾಕು. ತಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು? ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರಿ. ಅರ್ಧಕಲ್ಪ ಬ್ರಹ್ಮನ ದಿನ, ಅರ್ಧಕಲ್ಪ ಬ್ರಹ್ಮನ ರಾತ್ರಿ. ಅವರು ಕಲ್ಪದ ಆಯಸ್ಸನ್ನು ತುಂಬ ಉದ್ದಗಲ ಮಾಡಿಬಿಟ್ಟಿದ್ದಾರೆ. ಕಲಿಯುಗಕ್ಕೆ ಇಷ್ಟೊಂದು 1000 ವರ್ಷಗಳು, ಸತ್ಯಯುಗಕ್ಕೆ ಇಷ್ಟೊಂದು 1000 ಎಂದಾಗ ಮತ್ತೆ ಇದು ಅರ್ಧ ಇರಲು ಸಾಧ್ಯವಿಲ್ಲ. ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ, ಮೊದಲು ಅವ್ಯಭಿಚಾರಿ ಭಕ್ತಿ ಇತ್ತು, ನಂತರ ವ್ಯಭಿಚಾರಿಯಾಗಿ ಬಿಟ್ಟಿದೆ. ಭೂತ ಪೂಜೆ ಅರ್ಥಾತ್ ಪಂಚತತ್ವಗಳ ಶರೀರದ ಪೂಜೆಯನ್ನೂ ಸಹ ಮಾಡಲು ತೊಡಗುತ್ತಾರೆ. ಬಾಬಾರವರೂ ಸಹ ನೋಡಿದ್ದಾರೆ. ಗಂಗಾ ನದಿಯ ದಡದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ, ತಮ್ಮ ಪೂಜೆಯನ್ನು ಮಾಡಿಕೊಳ್ಳುತ್ತಾರೆ. ಅನೇಕ ಭಿನ್ನ ಭಿನ್ನ ಪ್ರಕಾರದ
ಸಾಯಿಬಾಬಾರವರೂ ಇದ್ದಾರೆ. ಆದರೆ ಈ ತಂದೆಯಂತೂ ಎಷ್ಟು ಗುಪ್ತವಾಗಿದ್ದಾರೆ. ಅವರನ್ನು ನಿಮ್ಮ ಹೃದಯವು ಅರ್ಥ ಮಾಡಿಕೊಳ್ಳುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ನೀವು ಆತ್ಮಗಳ ತಂದೆಯಾಗಿದ್ದೇನೆ. ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಸ್ವರ್ಗದ ಸ್ಥಾಪನೆಯನ್ನೇ ಮಾಡಿದ್ದಾರೆ. ರಾವಣ ಬಂದು ನರಕದ ಸ್ಥಾಪನೆ ಮಾಡುತ್ತಾರೆ. ಈ ತಿಳುವಳಿಕೆಯು ನಿಮಗಿದೆ. ಮನುಷ್ಯರಂತೂ ಕೇವಲ ಹೇಳುವುದಷ್ಟೇ ಹೇಳುತ್ತಾರೆ, ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ಉಲ್ಟಾ ವೃಕ್ಷವೆಂದು ಹೇಳುತ್ತಾರೆ, ಕಲ್ಪವೃಕ್ಷವೆಂದು ಹೇಳುತ್ತಾರೆ. ಆದರೆ ಇದರ ಆಯಸ್ಸನ್ನು ತಿಳಿಸಲು ಸಾಧ್ಯವಿಲ್ಲ. ವೃಕ್ಷದ ಆಯಸ್ಸಂತೂ ಲಕ್ಷಾಂತರ ವರ್ಷಗಳು ಇರುವುದಿಲ್ಲ. ಇದು ಅಸಾಧ್ಯವಾಗಿದೆ. ತಂದೆಯು ಎಷ್ಟು ಪ್ರೀತಿಯಿಂದ ಮಧುರಾತಿ ಮಧುರ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳೇ ಎಂದು ತಿಳಿಸುತ್ತಾರೆ. ಹೇಗೆ ಲೌಕಿಕ ತಂದೆಯು ಪ್ರೀತಿಯಿಂದ ಕುಳಿತು ತಿಳಿಸಿಕೊಡುತ್ತಾರಲ್ಲವೇ, ಶಾಲೆಗೆ ಹೋಗಿ ಇದನ್ನು ಮಾಡಿ ಎಂದು. ಈಗಂತೂ ತಮೋಪ್ರಧಾನ ಆಗಿದ್ದಾರೆ. ಯಾವಾಗ ರಜೋಪ್ರಧಾನರಾಗಿರುತ್ತಾರೆ ಆಗ ಒಳ್ಳೆಯ ಶಿಕ್ಷಣವನ್ನು ಕೊಡುತ್ತಿದ್ದರು. ತಂದೆ ತಾಯಿಯೂ ಸಹ ಒಳ್ಳೆಯ ಶಿಕ್ಷಣವನ್ನು ಕೊಡುತ್ತಾರೆ. ಮಕ್ಕಳನ್ನು ಸುಖಕ್ಕೋಸ್ಕರವೇ ರಚಿಸುತ್ತಾರೆ. ಒಬ್ಬ ಮಗನಂತೂ ಅವಶ್ಯವಾಗಿ ಇರಬೇಕು ಎಂದು ಹೇಳುತ್ತಾರೆ. ಇಲ್ಲವೆಂದರೆ ಲಕ್ಷ್ಮಿಯು ಬರುವುದಿಲ್ಲ. ಈಗಂತೂ ಯಾವ ಸ್ಥಿತಿಯಾಗಿದೆ, ಮಕ್ಕಳಂತೂ ಒಂದೇ ಸಲ. ಸತ್ಯಯುಗದಲ್ಲಿ ಇಂತಹ ಮಾತೇ ಇರುವುದಿಲ್ಲ. ನೀವು ಮಧುರಾತಿ ಮಧುರ ಮಕ್ಕಳು ಈಗ ಸ್ವರ್ಗದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಹಾಗೂ ತಿಳಿದುಕೊಂಡಿದ್ದೀರಿ. ಮನುಷ್ಯರಂತೂ ಎಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ, ತಂದೆಯನ್ನೇ ಅರಿತುಕೊಂಡಿಲ್ಲ. ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಳ್ಳುತ್ತಾರೆ. ತಂದೆಯನ್ನು ನೆನಪು ಮಾಡುವುದು ತುಂಬ ಪರಿಶ್ರಮವಾಗಿದೆ. ಗಳಿಗೆ ಗಳಿಗೆಯೂ ಮರೆತು ಹೋಗುತ್ತಾರೆ. ಇಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಮತ್ತೆ ನಾಳೆ ನಾವು ಮಕ್ಕಳಲ್ಲ ಎಂದು ನೀವು ಹೇಳಬಾರದು. ಹೇಳುತ್ತೀರೆಂದರೆ ನೀವು ಕುಪುತ್ರರಾಗುತ್ತೀರಿ. ಕುಪುತ್ರರಿಗೆ ತಂದೆಯು ಎಂದೂ ಹಣವನ್ನು ಕೊಡುವುದಿಲ್ಲ. ಮನುಷ್ಯರು ಭಕ್ತಿಯಲ್ಲಿ ಏನೆಲ್ಲ ಜಪ ತಪ ತೀರ್ಥ ಮುಂತಾದವುಗಳನ್ನು ಮಾಡುತ್ತಾರೆ, ಅದರಿಂದ ಪತಿತರಾಗುತ್ತಲೇ ಬಂದಿದ್ದಾರೆ. ಭಕ್ತಿಯನ್ನಂತೂ ತುಂಬ ಮಾಡುತ್ತಾರೆ. ಆದರೂ ಸಹ ಇಂತಹ ಸ್ಥಿತಿ ಏಕೆ? ಭಾರತದಲ್ಲಿಯೇ ತುಂಬ ಭಕ್ತಿ ಇದೆ. ತಂದೆಯು ತಿಳಿಸುತ್ತಾರೆ, ಯಾರು ಹಳೆಯ ಭಕ್ತರು ಇದ್ದಾರೆ, ಯಾರು ಪ್ರಾರಂಭದಿಂದ ಶಿವಬಾಬಾರವರ ಪೂಜೆ ಮಾಡಿದ್ದಾರೆ, ಅವರೇ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಪತಿತರಾಗಿದ್ದಾರೆ. ವೃಕ್ಷದಲ್ಲಿಯೂ ಸಹ ನೋಡಿ, ಮೊದಲು ಸೂರ್ಯವಂಶಿ, ಚಂದ್ರವಂಶಿ, ನಂತರ ಭಕ್ತಿ ಮಾರ್ಗವನ್ನು ತೋರಿಸಿದ್ದಾರೆ. ಭಕ್ತಿಯ ಅಂತ್ಯವಾದಾಗ ಕಪ್ಪಾಗಿ ಬಿಡುತ್ತಾರೆ. ಪ್ರಪಂಚವು ಕಪ್ಪಾದ ಕಬ್ಬಿಣದ ಸಮಾನವಾಗಿ ಬಿಡುತ್ತದೆ. ಡ್ರಾಮಾದ ಆಟವಾಗಿದೆ. ಅರ್ಧಕಲ್ಪ ಜ್ಞಾನ, ಅರ್ಧಕಲ್ಪ ಭಕ್ತಿ. ಇದು ಅವಶ್ಯವಾಗಿ ನಡೆಯಬೇಕಾಗಿದೆ. ಈಗ ನೀವು ಮಕ್ಕಳು ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಬೆಳಿಗ್ಗೆಯ ಮಾಲೀಕ ಜ್ಞಾನವನ್ನು ಕೊಡುತ್ತಾರೆ. ಪ್ರಪಂಚದಲ್ಲಂತೂ ಅನೇಕ ಭಿನ್ನ ಭಿನ್ನ ಪ್ರಕಾರದ ಮಾಲೀಕರಿದ್ದಾರೆ. ನೀವು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ದೇಶಗಳಲ್ಲಿ ಸುತ್ತಾಡಿ ಪರಿಶೀಲನೆ ಮಾಡಿದಾಗ ನಿಮಗೆ ಪ್ರತಿ ಸ್ಥಾನದಲ್ಲಿ ಭಿನ್ನ ಭಿನ್ನ ಪ್ರಕಾರದವರು ಸಿಗುತ್ತಾರೆ. ಇವರಂತೂ ಸಾಕ್ಷಾತ್ ಸಾಯಿಬಾಬಾ ಆಗಿದ್ದಾರೆ ಎಂದು ಹೇಳುತ್ತಾರೆ. ಸದ್ಗುರು ಸದ್ಗತಿಗೋಸ್ಕರ ಇದ್ದಾರೆ. ಸದ್ಗುರು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದನ್ನು ಯಾರು ತಿಳಿಸುತ್ತಾರೆ? ಬಾಬಾ ತಾವು ಸತ್ಯವನ್ನೇ ಹೇಳುತ್ತೀರಿ. ನಾವು ನಿಮ್ಮ ಶ್ರೀಮತದ ಮೇಲೆ ನೆನಪು ಮಾಡುತ್ತೇವೆ. ಕಲ್ಪ ಕಲ್ಪ ನಾವು
ತಮ್ಮನ್ನು ನೆನಪು ಮಾಡಿ ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಅನೇಕ ಬಾರಿ ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ, ಈಗ ಪುನಃ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಆತ್ಮವು ಹೇಳುತ್ತದೆ. ಇದನ್ನು ಸಹ ನೆನಪು ಮಾಡಿ ಅವಶ್ಯವಾಗಿ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಮತ್ತೆ 5,000 ವರ್ಷಗಳ ನಂತರವೂ ಸಹ ಹೀಗೆಯೇ ಕಳೆದುಕೊಳ್ಳುತ್ತೇವೆ. ಮತ್ತೆ ತಾವು ಬರುತ್ತೀರಿ, ನಾವು ಆಸ್ತಿಯನ್ನು ಪಡೆಯುತ್ತೇವೆ. ಎಷ್ಟು ಸಹಜ ಮಾತಾಗಿದೆ. ಹಳೆಯ ಮನೆಯಲ್ಲಿದ್ದು ಹೊಸ ಮನೆಯನ್ನು ನಿರ್ಮಿಸಲಾಗುತ್ತದೆ. ಸಮಯವಂತೂ ಹಿಡಿಸುತ್ತದೆ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ, ತಂದೆಯು ಹೊಸ ಮನೆಯನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಹಳೆಯ ಮನೆಯಿಂದ ಈಗ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ. ಹೊಸ ಮನೆಯು ಸತ್ಯಯುಗವಾಗಿದೆ. ಅಲ್ಲಿ ಹೋಗಿ ನಾವು ರಾಜ್ಯ ಮಾಡುತ್ತೇವೆ. ಅದು ಬೇಹದ್ದಿನ ಹೊಸ ಮನೆ. ಈಗ ಇಡೀ ಪ್ರಪಂಚವು ಬೇಹದ್ದಿನ ಹಳೆಯ ಮನೆಯಾಗಿದೆ. ಇದರೊಂದಿಗೆ ನಿಮ್ಮ ಬೇಹದ್ದಿನ ವೈರಾಗ್ಯವಾಗಿದೆ. ಹಳೆಯ ಕಲಿಯುಗಿ ಸಂಬಂಧದಿಂದ ಹೊರಬಂದು ಈಗ ನಾವು ಸತ್ಯಯುಗಿ ಸುಂದರ ಸಂಬಂಧಕ್ಕೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದಾಗ ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು. ಪರಂಪಿತ ಪರಮಾತ್ಮನೊಂದಿಗೆ ಆತ್ಮಗಳ ಪ್ರೀತಿಯು ತುಂಬ ಇರಬೇಕು. ಮತ್ತೆಲ್ಲದರಿಂದ ಪ್ರೀತಿಯನ್ನು ತೆಗೆದು ಒಬ್ಬರೊಂದಿಗೆ ಜೋಡಿಸಬೇಕಾಗಿದೆ. ನಮ್ಮನ್ನು ಪತಿತರಾಗುವುದರಿಂದ ಮುಕ್ತರನ್ನಾಗಿ ಮಾಡಿ ಎಂದು ಎಲ್ಲ ದ್ರೌಪದಿಯರು ಕರೆಯುತ್ತಾರೆ. ತುಂಬ ಅತ್ಯಾಚಾರವನ್ನು ಮಾಡುತ್ತಾರೆ. ಇದಕ್ಕೆ ತಂದೆಯು ತಿಳಿಸುತ್ತಾರೆ, ಇಷ್ಟೊಂದು ಪಾಪವನ್ನು ಮಾಡುತ್ತಾರೆ, ಆಗಲೇ ಪಾಪದ ಕೊಡವು ತುಂಬುತ್ತದೆ ಮತ್ತು ವಿನಾಶವಾಗುತ್ತದೆ. ಇದು ಸಹ ನಾಟಕದನುಸಾರ. ಅದರಲ್ಲಿ ಪ್ರಾಣಿ, ಪಕ್ಷಿ ಮುಂತಾದವು ಏನೆಲ್ಲ ಇವೆ ಅವುಗಳ ಪಾತ್ರವೂ ಇದೆ. ಇಂದು ಏನಾಯಿತೋ ಅದು ಕಲ್ಪದ ಹಿಂದೆಯೂ ಆಗಿತ್ತು. ಒಂದು ಪತ್ರಿಕೆಯಲ್ಲಿ ಬರೆಯುತ್ತಾರೆ, 3 ವರ್ಷಗಳ ಒಳಗೆ ಏನಾಗಿತ್ತೋ ಅದಂತೂ ಸಹಜವಾಗಿದೆ. ಅವರ ಬಳಿ ಇತಿಹಾಸ ಇರುತ್ತದೆ. ಮುಖ್ಯ ಮಾತುಗಳನ್ನು ಬರೆಯುತ್ತಾರೆ. ನೀವೂ ಸಹ ಬರೆಯಬಹುದು. ಚಾಚು ತಪ್ಪದೆ 5,000 ವರ್ಷಗಳ ಮೊದಲು ಏನಾಗಿತ್ತು. ಪತ್ರಿಕೆಗಳಲ್ಲಂತೂ ಅನೇಕ ಮಾತುಗಳನ್ನು ಓದುತ್ತೀರಲ್ಲವೇ. ತಿಳಿಸಬೇಕಾಗುತ್ತದೆ. 5,000 ವರ್ಷಗಳ ಹಿಂದೆ ಏನಾಗಿತ್ತು, ಪ್ರಪಂಚದಲ್ಲಿ ಏನೆಲ್ಲವೂ ಆಗಿದೆ. ಅದು 5,000 ವರ್ಷಗಳ ಹಿಂದೆಯೂ ಸಹ ಇದೆಲ್ಲವೂ ಆಗಿತ್ತು. ಭಾರತವು ಸ್ವರ್ಗವಾಗಿತ್ತು ಎಂದು ಬಾಯಿಂದ ಹೇಳುತ್ತಾರಷ್ಟೇ. ಆದರೆ ನೀವು ಸಿದ್ಧ ಮಾಡಿ ತಿಳಿಸುತ್ತೀರಿ. ಈಗ ತಿಳಿಸಿ. ಈಗ ಅದೇ ಭಾರತವು ಕಂಗಾಲಾಗಿದೆ. ಈ ಯುದ್ಧವು ಹೊಸದೇನಲ್ಲ, ಕಲ್ಪಕಲ್ಪವೂ ಆಗುತ್ತಾ ಇರುತ್ತದೆ. ಆದರೆ ನಿಮ್ಮ ಮಾತನ್ನು ಯಾರೂ ನಂಬುವುದಿಲ್ಲ. ಅದರಲ್ಲೂ ಸಹ ಕೆಲವರು ಈ ಮಾತು ಸರಿ ಎಂದು ತಿಳಿಯುತ್ತಾರೆ. ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ ಎನ್ನುವುದನ್ನು ಸಹ ತಿಳಿದುಕೊಳ್ಳುತ್ತಾರೆ. ಈ ರೀತಿ ಕೆಲವರು ಇದ್ದಾರೆ. ಅವರು ಬೇಕಿಲ್ಲದಿದ್ದರೂ ಸಹ ಬಾಂಬುಗಳು ಮುಂತಾದವುಗಳನ್ನು ಮಾಡಿಸುತ್ತಾ ಇರುತ್ತಾರೆ. ಪಾಪ ಸಂಪೂರ್ಣವಾಗಿ ಅಂಧಕಾರದಲ್ಲಿ ಇದ್ದಾರೆ. ಏನೂ ಗೊತ್ತಿಲ್ಲ. ಏನು ಬಂದರೆ ಅದನ್ನು ಹೇಳಿಬಿಡುತ್ತಾರೆ. ತಮ್ಮನ್ನು ಮಾತ್ರ ತುಂಬ ಬುದ್ಧಿವಂತರೆಂದು ತಿಳಿಯುತ್ತಾರೆ. ನೀವು ಅರಿತುಕೊಂಡಿದ್ದೀರಿ, ಇವರೆಲ್ಲರೂ ವಿನಾಶವಾಗಿ ಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಹಾಹಾಕಾರದ ನಂತರ ಮತ್ತೆ ಜೈಕಾರ ಆಗುವುದಿದೆ. ನಂತರ ಭಗವಂತನನ್ನೇ ನೆನಪು ಮಾಡುತ್ತಾರೆ. ಯಾರು ಯಾರಿಗೆ ಇಷ್ಟವಾಗುತ್ತಾರೆ ಅವರನ್ನೇ
ನೆನಪು ಮಾಡುತ್ತಾರೆ. ಭಗವಂತನನ್ನಂತೂ ಅರಿತುಕೊಂಡಿಲ್ಲ. ಭಗವಂತ ಬಿಂದುವಾಗಿದ್ದಾರೆ, ತುಂಬ ಚಿಕ್ಕ ಬಿಂದುವಾಗಿದ್ದಾರೆ. ಎಷ್ಟು ವಿಚಿತ್ರವಾಗಿದೆ! ನೀವಂತೂ ಅವರು ಇಷ್ಟು ದೊಡ್ಡ ಲಿಂಗವಾಗಿದ್ದಾರೆ ಎಂದು ಹೇಳುವುದಿಲ್ಲ. ನೀವು ತಂದೆಯು ಸ್ಟಾರ್ ಆಗಿದ್ದಾರೆ ಎಂದು ಹೇಳುತ್ತೀರಿ. ಆತ್ಮವೂ ಸಹ ಸ್ಟಾರ್ ಆಗಿದೆ. ಅದರಲ್ಲಿ 84 ಜನ್ಮಗಳ ಪಾತ್ರವು ತುಂಬಲ್ಪಟ್ಟಿದೆ. ಇವು ಎಷ್ಟೊಂದು ಸೂಕ್ಷ್ಮ ಮಾತುಗಳಾಗಿವೆ. ಯಾರಿಗೂ ತಕ್ಷಣ ಈ ಎಲ್ಲ ಮಾತುಗಳನ್ನು ತಿಳಿಸಲಾಗುವುದಿಲ್ಲ. ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯು ಸಿಗುತ್ತದೆ ಎಂದು ಮೊದಮೊದಲು ತಿಳಿಸಬೇಕಾಗಿದೆ. ಎಷ್ಟೊಂದು ಆಳವಾದ ಮಾತುಗಳಾಗಿವೆ. ಆದ್ದರಿಂದ ಇಂದು ನಿಮಗೆ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಎಂದು ತಂದೆಯು ಹೇಳುತ್ತಾರೆ. ಎಂತೆಂತಹ ಯುಕ್ತಿಗಳಿಂದ ತಿಳಿಸುತ್ತಾ ಇರುತ್ತಾರೆ ನೋಡಿ. ಬಾಬಾರವರು ರಾತ್ರಿ ಪ್ರಶ್ನೆಯನ್ನು ಕೇಳಿದರು. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಬರುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ? ಮತ್ತೆ ಬ್ರಹ್ಮನಿಂದ ವಿಷ್ಣು ಬರುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ? ನಿನ್ನೆ ನಾವು ಎಷ್ಟೊಂದು ಅಜ್ಞಾನಿಗಳಾಗಿದ್ದೆವು, ಇಂದು ಎಷ್ಟೊಂದು ಜ್ಞಾನಪೂರ್ಣರಾಗಿದ್ದೇವೆ. ಇವು ತುಂಬ ವಿಚಿತ್ರವಾದ ಮಾತುಗಳಾಗಿವೆ. ಬುದ್ಧಿವಂತರು ಸಹ ನಂಬರ್ ವಾರ್ ಆಗುತ್ತಾರೆ. ನೀವು ಮಕ್ಕಳು ಟೇಪ್ನಿಂದಲೂ ಸಹ ಬಾಬನ ಮುರುಳಿಯನ್ನು ಕೇಳುತ್ತೀರಿ. ಟೇಪ್ನಿಂದ ನಾವು ಪ್ರತಿ ಶಬ್ದವನ್ನು ಕೇಳಬೇಕೆಂದು ಮಕ್ಕಳು ಇಚ್ಛಿಸುತ್ತೀರಿ. ಯಾರಿಗೆ ಆಸಕ್ತಿ ಇರುತ್ತದೆ ಹಣವುಳ್ಳವರಾಗುತ್ತಾರೆ, ಉದಾರಚಿತ್ತರಾಗಿರುತ್ತಾರೆ ಎಂದರೆ ಅವರು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ಯಾರು ದಾನ ಮಾಡುತ್ತಾರೋ ಅವರಿಗೆ ಪುಣ್ಯವು ಜಮಾ ಆಗುತ್ತದೆ. ಬಾಕಿ ಕಲಿಯುಗದಲ್ಲಿ ಯಾರು ದಾನ ಪುಣ್ಯ ಮಾಡುತ್ತಾರೆ ಅದರಿಂದಂತೂ ಪಾಪಾತ್ಮರೇ ಆಗುತ್ತಾರೆ. ನಮ್ಮ ಮಾಲೀಕ ತಂದೆಯು ಎಷ್ಟೊಂದು ಬೋಲಾನಾಥ ವಿಶಾಲ ಹೃದಯಿ ಆಗಿದ್ದಾರೆ. ಹಾಗೆಯೇ ನೀವೂ ಸಹ ವಿಶಾಲ ಹೃದಯದವರಾಗಬೇಕು. ಯಜ್ಞದಲ್ಲಿ ದದೀಚಿ ಋಷಿಯ ಸಮಾನ ಮೂಳೆ ಮೂಳೆಗಳನ್ನು ಸವೆಸಬೇಕಾಗಿದೆ. ತಂದೆಯು ಹೇಳುತ್ತಾರೆ, ಪ್ರಪಂಚದಲ್ಲಿ ಭಾಗ್ಯಶಾಲಿ ಮಕ್ಕಳು, ಸ್ವೀಟ್ ಲಕ್ಕಿಯೆಸ್ಟ್ ಚಿಲ್ಡ್ರನ್ ಇನ್ ದಿ ವರ್ಲ್ಡ್ ನೀವಾಗಿದ್ದೀರಿ. ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ಕಲಿಯುಗಿ ಪತಿತ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ. ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಇಟ್ಟುಕೊಳ್ಳಬೇಕಾಗಿದೆ. ನಾವು ಇಡೀ ವಿಶ್ವದಲ್ಲಿ ಅದೃಷ್ಟವಂತ ಮಕ್ಕಳಾಗಿದ್ದೇವೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಇದೇ ನಶೆಯಲ್ಲಿ ಇರಬೇಕಾಗಿದೆ. ವಿಶಾಲ ಹೃದಯಿಗಳಾಗಬೇಕಾಗಿದೆ. ವರದಾನ: ಯಥಾರ್ಥ ಚಾರ್ಟ್ ಮೂಲಕ ಪ್ರತಿ ವಿಷಯದಲ್ಲಿ ಸಂಪೂರ್ಣ ಪಾಸ್ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಆಜ್ಞಾಕಾರಿ ಭವ. ಯಥಾರ್ಥ ಚಾರ್ಟ್ನ ಅರ್ಥವಾಗಿದೆ ಪ್ರತಿ ವಿಷಯದಲ್ಲಿ ಪ್ರಗತಿ ಮತ್ತು ಪರಿವರ್ತನೆಯ ಅನುಭವ ಮಾಡುವುದು. ಬ್ರಾಹ್ಮಣ ಜೀವನದಲ್ಲಿ ಪ್ರಕೃತಿ, ವ್ಯಕ್ತಿ ಅಥವಾ ಮಾಯೆಯ ಮೂಲಕ ಪರಿಸ್ಥಿತಿಗಳಂತೂ ಬರಲೇಬೇಕು. ಆದರೆ ಸ್ವಸ್ಥಿತಿಯ ಶಕ್ತಿಯು ಪರಿಸ್ಥಿತಿಯ ಪ್ರಭಾವವನ್ನು ಸಮಾಪ್ತಿ ಮಾಡಿ ಪರಿಸ್ಥಿತಿಗಳು ಮನೋರಂಜನೆಯ ದೃಶ್ಯವಾಗಿ ಅನುಭವವಾಗಲಿ. ಸಂಕಲ್ಪದಲ್ಲಿಯೂ ಏರುಪೇರು ಆಗಬಾರದು. ಇಂತಹ ವಿಧಿಪೂರ್ವಕ ಚಾರ್ಟ್ ಮೂಲಕ ವೃದ್ಧಿಯ ಅನುಭವ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸಂಪೂರ್ಣ ಪಾಸ್ ಅಂಕಗಳು ಸಿಗುತ್ತವೆ. ಸ್ಲೋಗನ್: ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಹೃದಯ ತುಂಬಿಸಿಕೊಳ್ಳಬಾರದು. ಇದರ ಗಮನವಿಡಬೇಕು.
ಸಂಶಯಕ್ಕೆ ಬಲಿಯಾಗಬೇಡಿ. ಒಳ್ಳೆಯದು. ಓಂ ಶಾಂತಿ.